ನೋಡಿ, ವೆಲ್ಕಮ್ ಬ್ಯಾಕ್. ಮೈಕ್ರೋ ಫಿನಾನ್ಸ್ ವಿರುದ್ಧ ತೊಡೆತಟ್ಟಿ ಆಗಿದೆ. ಒಂದು ನಿರ್ಧಾರಕ್ಕೆ ಬರಲೇಬೇಕು ಸರ್ಕಾರ. ಯಾಕಂದರೆ ಒಂದಿದೆಯಲ್ವ, ನಾವು ಒಂದು ಪದೇ ಹೇಳ್ತಾ ಇರ್ತೀವಿ, ನಮ್ಮ ಕರ್ತವ್ಯ, ನಮ್ಮ ಸಂವಿಧಾನ ನಮಗೆ ಹಕ್ಕುಗಳನ್ನು ಕೊಟ್ಟಿದೆ, ಕರ್ತವ್ಯ ಕೊಟ್ಟಿದೆ. ಹಕ್ಕು ಕೊಟ್ಟಿದೆ, ಕರ್ತವ್ಯ ಕೊಟ್ಟಿದೆ. ನಾವು ಇಲ್ಲಿ ತನಕ ಸರ್ಕಾರಗಳೇನಾದರೂ ಮಾಡುತ್ತೆ, ಅದು ಕೇಂದ್ರ ಆಗಲಿ ರಾಜ್ಯ ಆಗಲಿ, ಏನು ಮಾಡಿ ಆಗಿದ್ರೆ ನಾಳೆ ಏನಾದರೂ ಬಂದರೆ ದುಡ್ಡು ಕಟ್ಟಬೇಡಿ, ವ್ಯವಸ್ಥೆ ಮಾಡ್ಕೊಳ್ಳಿ. ಅವರು ದುಡ್ಡು ಕಟ್ಟಲೇಬೇಡಿ. ನಾಳೆ ಮೈಕ್ರೋ ಫಿನಾನ್ಸ್ನವರು ಬಂದರೆ ಸದ್ಯಕ್ಕೆ ದುಡ್ಡು ಕಟ್ಟಬೇಡಿ, ಆಮೇಲೆ ನೋಡೋಣ ಏನಾಗುತ್ತೆ ಅಂತೇಳಿ ಸಿದ್ದರಾಮಯ್ಯ ಒಂದು ನಿರ್ಧಾರ ಕೈಗೊಳ್ಳಿ. ಅವರು ಬಾಯಿ ಪಡ್ಕೊಂಡ್ರೂ ದುಡ್ಡು ಕಟ್ಟೋದಿಲ್ಲ ಅಂತ ಹೇಳಿ. ಮೈಕ್ರೋ ಫಿನಾನ್ಸ್ಗಳು ನಿಯಮ ಬಾಹಿರವಾಗಿ ನಡೀತಾ ಇದೆ. RBI ನಿಯಮದಡಿ ಮೈಕ್ರೋ ಫಿನಾನ್ಸ್ ಕೆಲಸ ಮಾಡಬೇಕು, ಅದಕ್ಕೆ ಸಿಸ್ಟಮ್ ಇದೆ. ಸುಮ್ಮನೆ ಕೊಡೋದಿಲ್ಲ ಅವರು. ನಿಮಗೆ ಆಗಿಲ್ಲ ಅಂತಂದರೆ ಏನಪ್ಪ ಅಂತೇಳಿ, ಈಗ ಕ್ರೆಡಿಟ್ ಕಾರ್ಡ್ ಇದೆಯಪ್ಪ, ಕ್ರೆಡಿಟ್ ಕಾರ್ಡ್ ನಾನೊಂದು 25,000 ರೂಪಾಯಿ ಏನು ಸ್ವೈಪ್ ಮಾಡಿದ್ದೀನಿ, ನನಗೆ 50 ದಿವಸ ಟೈಮ್ ಕೊಡ್ತಾರೆ ಕ್ರೆಡಿಟ್ ಕಾರ್ಡ್ ಅವರು. 50 ದಿನ ಕಳೆದ ನಂತರ ಇಲ್ಲಿ ಇಷ್ಟು ಬಂದಿದೆ ಶೆಟ್ರೆ ಅಂತ ಹಾಕ್ತಾರೆ. ನಾನು ಅದನ್ನು 12 EMI ಮಾಡ್ಕೊತೀನೋ ಮಾಡೋದಿಲ್ಲ, ಅದು ಬೇರೆ ವಿಚಾರ. ಆದರೆ ನಾನು 12 EMI ಮಾಡಿದೆ ಅಂತ ಇಟ್ಕೊಳ್ಳಿ. ಆ 12 EMI ಮಾಡಿದ ನಂತರ ಕೂಡ ನನಗೆ 2,000 ರೂಪಾಯಿ ಕಟ್ಟೋಕ್ಕಾಗಿಲ್ಲ ಅಂತಂದರೂ ಕೂಡ ಅಲ್ಲಿ ಭಯಂಕರ ಇದೆ. ಏನು ಟ್ಯಾಕ್ಸು 41% ಟ್ಯಾಕ್ಸ್ ಹಾಕ್ತಾರೆ. ಆದರೂ ಒಂದು ಅವಕಾಶ ಕೊಡ್ತಾರೆ ನನಗೇನು, 2,000 ರೂಪಾಯಿ ಕಟ್ಟೋಕ್ಕಾಗ್ತಾ ಇಲ್ವಾ, ಇದರ 5% ಕಟ್ಟಿ ಅಂತ. ಅಂದರೆ ಒಂದು 2,000ದ 5%, 200 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಕಟ್ಟಿದ್ರೆ ಮುಗಿದೋಯ್ತು. ನಾನು ಒಂದು ತಿಂಗಳು ಸೇಫ್. ಒಂದು ತಿಂಗಳಲ್ಲಿ ಏನಾದರೂ ಮಾಡೋಣ, ಯಾಕಿಲ್ಲ? ಇಲ್ಲಿ ಕೊಟ್ಟಿಲ್ಲ ಅಂದರೆ ಮರುದಿವಸ ಬರ್ತಾರೆ. ನನ್ನ ಹತ್ರ ಒಂದು ಆಡಿಯೋ ಇದೆ, ಅದನ್ನು ಒಬ್ಬರು ಕಳಿಸಿದ್ರು ಪಾಪ. ಹಾಗಾದರೆ ಕಟ್ಟಬೇಡಿ, ನೋಡೋಣ ಅದು ಏನಾಗತ್ತೆ ಅಂತೇಳಿ. ನಾವು ನಿಮ್ಮ ಜೊತೆ ಇದ್ದೀವಿ, ನೋಡಿರಿ ಏನಾಗತ್ತೆ ಅಂತೇಳಿ. ನನ್ನ ಮೇಲೆ ಅದು ಏನು ಮಾಡ್ತಾರೆ ಮಾಡ್ಕೊಳ್ಳಿ. NBFC MFIS ಕಾಯ್ದೆ 1934ರ ಅಡಿ ಪ್ರಕಾರ ಇದು ಕಾರ್ಯನಿರ್ವಹಣೆ ಮಾಡಬೇಕು. ಇಷ್ಟೇ ಸಾಲ ಕೊಡಬೇಕು, ಇಷ್ಟೇ ಬಡ್ಡಿ ವಿಧಿಸಬೇಕು ಅಂತ ನಿಯಮ ಇದೆ. ಇಷ್ಟೇ ಸಾಲ ಕೊಡಬೇಕು, ಇಷ್ಟೇ ಇವ್ರಿಗೆ ಮಾಡಲ್ಲ. ಗ್ರಾಹಕರ ರಕ್ಷಣೆಗೆಂದೇ ಕೇಂದ್ರ ಸರ್ಕಾರ ನಿಯಮ ಮಾಡಿದೆ, ಅದನ್ನು ಇವರು ಗಾಳಿಗೆ ತೂರ್ತಾ ಇರ್ತಾರೆ. ಮೈಕ್ರೋ ಫಿನಾನ್ಸ್ ಒಟ್ಟಾರೆಯಾಗಿ ಬಡ್ಡಿ ಪಡೆಯಂಗಿಲ್ಲ, ಆದರೆ ನಿಮ್ಮ ಬಳಿ ಅವರು 25ಕ್ಕೂ ಹೆಚ್ಚು % ಬಡ್ಡಿ ಪಡೀತಾ ಇದ್ದಾರೆ. 25%ಗಿಂತ ಜಾಸ್ತಿ. ಫೈನಾನ್ಸ್ ಕಂಪನಿ ಗ್ರಾಹಕರಿಗೆ ಮೊದಲೇ ಮಾಹಿತಿ ಕೊಡಬೇಕು, ಅದು ಕೊಡ್ತಾ ಇಲ್ಲ. ಬಡ್ಡಿ ದರ, ದಂಡದ ಮೊತ್ತದ ಬಗ್ಗೆ ಗ್ರಾಹಕರಿಗೆ ತಿಳಿಸಬೇಕು, ಅದು ತಿಳಿಸ್ತಾ ಇಲ್ಲ. ಫಿನಾನ್ಸ್ಗಳು ನಿಯಮ ಮೀರಿದ್ರೆ ದೂರು ಕೊಡಬಹುದು, ಜಿಲ್ಲಾ ಮಟ್ಟದ ಮಾನಿಟರಿಂಗ್ ಕಮಿಟಿಗೆ ಹೋಗಬಹುದು, ಅಥವಾ RBIಗೆ ನೇರವಾಗಿ ಹೋಗಿ ದೂರು ನೀಡಬಹುದು. ಅದಕ್ಕೂ ಕೂಡ ವ್ಯವಸ್ಥೆ ಮಾಡ್ತೀವಿ. ನೋಡಿ, ವೆಲ್ಕಮ್ ಬ್ಯಾಕ್. ಮೈಕ್ರೋ ಫಿನಾನ್ಸ್ ವಿರುದ್ಧ ತೊಡೆತಟ್ಟಿ ಆಗಿದೆ. ಒಂದು ನಿರ್ಧಾರಕ್ಕೆ ಬರಲೇಬೇಕು ಸರ್ಕಾರ. ಯಾಕಂದರೆ ಒಂದಿದೆಯಲ್ವ, ನಾವು ಒಂದು ಪದೇ ಹೇಳ್ತಾ ಇರ್ತೀವಿ, ನಮ್ಮ ಕರ್ತವ್ಯ, ನಮ್ಮ ಸಂವಿಧಾನ ನಮಗೆ ಹಕ್ಕುಗಳನ್ನು ಕೊಟ್ಟಿದೆ, ಕರ್ತವ್ಯ ಕೊಟ್ಟಿದೆ. ಹಕ್ಕು ಕೊಟ್ಟಿದೆ, ಕರ್ತವ್ಯ ಕೊಟ್ಟಿದೆ. ನಾವು ಇಲ್ಲಿ ತನಕ ಸರ್ಕಾರಗಳೇನಾದರೂ ಮಾಡುತ್ತೆ, ಅದು ಕೇಂದ್ರ ಆಗಲಿ ರಾಜ್ಯ ಆಗಲಿ, ಏನು ಮಾಡಿ ಆಗಿದ್ರೆ ನಾಳೆ ಏನಾದರೂ ಬಂದರೆ ದುಡ್ಡು ಕಟ್ಟಬೇಡಿ, ವ್ಯವಸ್ಥೆ ಮಾಡ್ಕೊಳ್ಳಿ. ಅವರು ದುಡ್ಡು ಕಟ್ಟಲೇಬೇಡಿ. ನಾಳೆ ಮೈಕ್ರೋ ಫಿನಾನ್ಸ್ನವರು ಬಂದರೆ ಸದ್ಯಕ್ಕೆ ದುಡ್ಡು ಕಟ್ಟಬೇಡಿ, ಆಮೇಲೆ ನೋಡೋಣ ಏನಾಗುತ್ತೆ ಅಂತೇಳಿ ಸಿದ್ದರಾಮಯ್ಯ ಒಂದು ನಿರ್ಧಾರ ಕೈಗೊಳ್ಳಿ. ಅವರು ಬಾಯಿ ಪಡ್ಕೊಂಡ್ರೂ ದುಡ್ಡು ಕಟ್ಟೋದಿಲ್ಲ ಅಂತ ಹೇಳಿ. ಮೈಕ್ರೋ ಫಿನಾನ್ಸ್ಗಳು ನಿಯಮ ಬಾಹಿರವಾಗಿ ನಡೀತಾ ಇದೆ. RBI ನಿಯಮದಡಿ ಮೈಕ್ರೋ ಫಿನಾನ್ಸ್ ಕೆಲಸ ಮಾಡಬೇಕು, ಅದಕ್ಕೆ ಸಿಸ್ಟಮ್ ಇದೆ. ಸುಮ್ಮನೆ ಕೊಡೋದಿಲ್ಲ ಅವರು. ನಿಮಗೆ ಆಗಿಲ್ಲ ಅಂತಂದರೆ ಏನಪ್ಪ ಅಂತೇಳಿ. ಈಗ ಕ್ರೆಡಿಟ್ ಕಾರ್ಡ್ ಇದೆಯಪ್ಪ, ಕ್ರೆಡಿಟ್ ಕಾರ್ಡ್ ನಾನೊಂದು 25,000 ರೂಪಾಯಿ ಏನು ಸ್ವೈಪ್ ಮಾಡಿದ್ದೀನಿ, ನನಗೆ 50 ದಿವಸ ಟೈಮ್ ಕೊಡ್ತಾರೆ ಕ್ರೆಡಿಟ್ ಕಾರ್ಡ್ ಅವರು. 50 ದಿನ ಕಳೆದ ನಂತರ ಇಲ್ಲಿ ಇಷ್ಟು ಬಂದಿದೆ ಶೆಟ್ರೆ ಅಂತ ಹಾಕ್ತಾರೆ. ನಾನು ಅದನ್ನು 12 EMI ಮಾಡ್ಕೊತೀನೋ ಮಾಡೋದಿಲ್ಲ, ಅದು ಬೇರೆ ವಿಚಾರ. ಆದರೆ ನಾನು 12 EMI ಮಾಡಿದೆ ಅಂತ ಇಟ್ಕೊಳ್ಳಿ. ಆ 12 EMI ಮಾಡಿದ ನಂತರ ಕೂಡ ನನಗೆ 2,000 ರೂಪಾಯಿ ಕಟ್ಟೋಕ್ಕಾಗಿಲ್ಲ ಅಂತಂದರೂ ಕೂಡ ಅಲ್ಲಿ ಭಯಂಕರ ಇದೆ. ಏನು ಟ್ಯಾಕ್ಸು 41% ಟ್ಯಾಕ್ಸ್ ಹಾಕ್ತಾರೆ. ಆದರೂ ಒಂದು ಅವಕಾಶ ಕೊಡ್ತಾರೆ ನನಗೇನು, 2,000 ರೂಪಾಯಿ ಕಟ್ಟೋಕ್ಕಾಗ್ತಾ ಇಲ್ವಾ, ಇದರ 5% ಕಟ್ಟಿ ಅಂತ. ಅಂದರೆ ಒಂದು 2,000ದ 5%, 200 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಕಟ್ಟಿದ್ರೆ ಮುಗಿದೋಯ್ತು. ನಾನು ಒಂದು ತಿಂಗಳು ಸೇಫ್. ಒಂದು ತಿಂಗಳಲ್ಲಿ ಏನಾದರೂ ಮಾಡೋಣ, ಯಾಕಿಲ್ಲ? ಇಲ್ಲಿ ಕೊಟ್ಟಿಲ್ಲ ಅಂದರೆ ಮರುದಿವಸ ಬರ್ತಾರೆ. ನನ್ನ ಹತ್ರ ಒಂದು ಆಡಿಯೋ ಇದೆ, ಅದನ್ನು ಒಬ್ಬರು ಕಳಿಸಿದ್ರು ಪಾಪ.
ಹಾಗಾದರೆ ಕಟ್ಟಬೇಡಿ, ನೋಡೋಣ ಅದು ಏನಾಗುತ್ತೆ ಅಂತೇಳಿ. ನಾವು ನಿಮ್ಮ ಜೊತೆ ಇದ್ದೀವಿ, ನೋಡಿರಿ ಏನಾಗುತ್ತೆ ಅಂತೇಳಿ. ನನ್ನ ಮೇಲೆ ಅದು ಏನು ಮಾಡ್ತಾರೆ ಮಾಡ್ಕೊಳ್ಳಿ. NBFC MFI ಎಸ್ ಕಾಯ್ದೆ 1934 ಅಡಿ ಪ್ರಕಾರ ಇದು ಕಾರ್ಯನಿರ್ವಹಣೆ ಮಾಡಬೇಕು. ಇಷ್ಟೇ ಸಾಲ ಕೊಡಬೇಕು, ಇಷ್ಟೇ ಬಡ್ಡಿ ವಿಧಿಸಬೇಕು ಅಂತ ನಿಯಮ ಇದೆ. ಇಷ್ಟೇ ಸಾಲ ಕೊಡಬೇಕು, ಇಷ್ಟೇ ಇವ್ರಿಗೆ ಮಾಡಲ್ಲ. ಗ್ರಾಹಕರ ರಕ್ಷಣೆಗೆಂದೇ ಕೇಂದ್ರ ಸರ್ಕಾರ ನಿಯಮ ಮಾಡಿದೆ, ಅದನ್ನು ಇವರು ಗಾಳಿಗೆ ತೂರ್ತಾ ಇರ್ತಾರೆ. ಮೈಕ್ರೋ ಫಿನಾನ್ಸ್ ಒಟ್ಟಾರೆಯಾಗಿ ಬಡ್ಡಿ ಪಡೆಯಂಗಿಲ್ಲ, ಆದರೆ ನಿಮ್ಮ ಬಳಿ ಅವರು 25ಕ್ಕೂ ಹೆಚ್ಚು % ಬಡ್ಡಿ ಪಡೀತಾ ಇದ್ದಾರೆ. 25%ಗಿಂತ ಜಾಸ್ತಿ. ಫೈನಾನ್ಸ್ ಕಂಪನಿ ಗ್ರಾಹಕರಿಗೆ ಮೊದಲೇ ಮಾಹಿತಿ ಕೊಡಬೇಕು, ಅದು ಕೊಡ್ತಾ ಇಲ್ಲ. ಬಡ್ಡಿ ದರ, ದಂಡದ ಮೊತ್ತದ ಬಗ್ಗೆ ಗ್ರಾಹಕರಿಗೆ ತಿಳಿಸ್ಬೇಕು, ಅದು ತಿಳಿಸ್ತಾ ಇಲ್ಲ. ಫಿನಾನ್ಸ್ಗಳು ನಿಯಮ ಮೀರಿದ್ರೆ ದೂರು ಕೊಡಬಹುದು, ಜಿಲ್ಲಾ ಮಟ್ಟದ ಮಾನಿಟರಿಂಗ್ ಕಮಿಟಿಗೆ ಹೋಗಬಹುದು, ಅಥವಾ RBIಗೆ ನೇರವಾಗಿ ಹೋಗಿ ದೂರು ನೀಡಬಹುದು. ಅದಕ್ಕೂ ಕೂಡ ವ್ಯವಸ್ಥೆ ಮಾಡ್ತೀವಿ. ನೋಡಿ, ವೆಲ್ಕಮ್ ಬ್ಯಾಕ್. ಮೈಕ್ರೋ ಫಿನಾನ್ಸ್ ವಿರುದ್ಧ ತೊಡೆತಟ್ಟಿ ಆಗಿದೆ. ಒಂದು ನಿರ್ಧಾರಕ್ಕೆ ಬರಲೇಬೇಕು ಸರ್ಕಾರ. ಯಾಕಂದರೆ ಒಂದಿದೆಯಲ್ವ, ನಾವು ಒಂದು ಪದೇ ಹೇಳ್ತಾ ಇರ್ತೀವಿ, ನಮ್ಮ ಕರ್ತವ್ಯ, ನಮ್ಮ ಸಂವಿಧಾನ ನಮಗೆ ಹಕ್ಕುಗಳನ್ನು ಕೊಟ್ಟಿದೆ, ಕರ್ತವ್ಯ ಕೊಟ್ಟಿದೆ. ಹಕ್ಕು ಕೊಟ್ಟಿದೆ, ಕರ್ತವ್ಯ ಕೊಟ್ಟಿದೆ. ನಾವು ಇಲ್ಲಿ ತನಕ ಸರ್ಕಾರಗಳೇನಾದರೂ ಮಾಡುತ್ತೆ, ಅದು ಕೇಂದ್ರ ಆಗಲಿ ರಾಜ್ಯ ಆಗಲಿ, ಏನು ಮಾಡಿ ಆಗಿದ್ರೆ ನಾಳೆ ಏನಾದರೂ ಬಂದರೆ ದುಡ್ಡು ಕಟ್ಟಬೇಡಿ, ವ್ಯವಸ್ಥೆ ಮಾಡ್ಕೊಳ್ಳಿ. ಅವರು ದುಡ್ಡು ಕಟ್ಟಲೇಬೇಡಿ. ನಾಳೆ ಮೈಕ್ರೋ ಫಿನಾನ್ಸ್ನವರು ಬಂದರೆ ಸದ್ಯಕ್ಕೆ ದುಡ್ಡು ಕಟ್ಟಬೇಡಿ, ಆಮೇಲೆ ನೋಡೋಣ ಏನಾಗುತ್ತೆ ಅಂತೇಳಿ. ಸಿದ್ದರಾಮಯ್ಯ ಒಂದು ನಿರ್ಧಾರ ಕೈಗೊಳ್ಳಿ. ಅವರು ಬಾಯಿ ಪಡ್ಕೊಂಡ್ರೂ ದುಡ್ಡು ಕಟ್ಟೋದಿಲ್ಲ ಅಂತ ಹೇಳಿ. ಮೈಕ್ರೋ ಫಿನಾನ್ಸ್ಗಳು ನಿಯಮ ಬಾಹಿರವಾಗಿ ನಡೀತಾ ಇದೆ. RBI ನಿಯಮದಡಿ ಮೈಕ್ರೋ ಫಿನಾನ್ಸ್ ಕೆಲಸ ಮಾಡಬೇಕು, ಅದಕ್ಕೆ ಸಿಸ್ಟಮ್ ಇದೆ. ಸುಮ್ಮನೆ ಕೊಡೋದಿಲ್ಲ ಅವರು. ನಿಮಗೆ ಆಗಿಲ್ಲ ಅಂತಂದರೆ ಏನಪ್ಪ ಅಂತೇಳಿ. ಈಗ ಕ್ರೆಡಿಟ್ ಕಾರ್ಡ್ ಇದೆಯಪ್ಪ, ಕ್ರೆಡಿಟ್ ಕಾರ್ಡ್ ನಾನೊಂದು 25,000 ರೂಪಾಯಿ ಏನು ಸ್ವೈಪ್ ಮಾಡಿದ್ದೀನಿ, ನನಗೆ 50 ದಿವಸ ಟೈಮ್ ಕೊಡ್ತಾರೆ ಕ್ರೆಡಿಟ್ ಕಾರ್ಡ್ ಅವರು. 50 ದಿನ ಕಳೆದ ನಂತರ ಇಲ್ಲಿ ಇಷ್ಟು ಬಂದಿದೆ ಶೆಟ್ರೆ ಅಂತ ಹಾಕ್ತಾರೆ. ನಾನು ಅದನ್ನು 12 EMI ಮಾಡ್ಕೊತೀನೋ ಮಾಡೋದಿಲ್ಲ, ಅದು ಬೇರೆ ವಿಚಾರ. ಆದರೆ ನಾನು 12 EMI ಮಾಡಿದೆ ಅಂತ ಇಟ್ಕೊಳ್ಳಿ. ಆ 12 EMI ಮಾಡಿದ ನಂತರ ಕೂಡ ನನಗೆ 2,000 ರೂಪಾಯಿ ಕಟ್ಟೋಕ್ಕಾಗಿಲ್ಲ ಅಂತಂದರೂ ಕೂಡ ಅಲ್ಲಿ ಭಯಂಕರ ಇದೆ. ಏನು ಟ್ಯಾಕ್ಸು 41% ಟ್ಯಾಕ್ಸ್ ಹಾಕ್ತಾರೆ. ಆದರೂ ಒಂದು ಅವಕಾಶ ಕೊಡ್ತಾರೆ ನನಗೇನು, 2,000 ರೂಪಾಯಿ ಕಟ್ಟೋಕ್ಕಾಗ್ತಾ ಇಲ್ವಾ, ಇದರ 5% ಕಟ್ಟಿ ಅಂತ. ಅಂದರೆ ಒಂದು 2,000ದ 5%, 200 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಕಟ್ಟಿದ್ರೆ ಮುಗಿದೋಯ್ತು. ನಾನು ಒಂದು ತಿಂಗಳು ಸೇಫ್. ಒಂದು ತಿಂಗಳಲ್ಲಿ ಏನಾದರೂ ಮಾಡೋಣ, ಯಾಕಿಲ್ಲ? ಇಲ್ಲಿ ಕೊಟ್ಟಿಲ್ಲ ಅಂದರೆ ಮರುದಿವಸ ಬರ್ತಾರೆ. ನನ್ನ ಹತ್ರ ಒಂದು ಆಡಿಯೋ ಇದೆ, ಅದನ್ನು ಒಬ್ಬರು ಕಳಿಸಿದ್ರು ಪಾಪ. ಹಾಗಾದರೆ ಕಟ್ಟಬೇಡಿ, ನೋಡೋಣ ಅದು ಏನಾಗುತ್ತೆ ಅಂತೇಳಿ. ನಾವು ನಿಮ್ಮ ಜೊತೆ ಇದ್ದೀವಿ, ನೋಡಿರಿ ಏನಾಗುತ್ತೆ ಅಂತೇಳಿ. ನನ್ನ ಮೇಲೆ ಅದು ಏನು ಮಾಡ್ತಾರೆ ಮಾಡ್ಕೊಳ್ಳಿ. NBFC MFI ಎಸ್ ಕಾಯ್ದೆ 1934 ಅಡಿ ಪ್ರಕಾರ ಇದು ಕಾರ್ಯನಿರ್ವಹಣೆ ಮಾಡಬೇಕು. ಇಷ್ಟೇ ಸಾಲ ಕೊಡಬೇಕು, ಇಷ್ಟೇ ಬಡ್ಡಿ ವಿಧಿಸಬೇಕು ಅಂತ ನಿಯಮ ಇದೆ. ಇಷ್ಟೇ ಸಾಲ ಕೊಡಬೇಕು, ಇಷ್ಟೇ ಇವ್ರಿಗೆ ಮಾಡಲ್ಲ. ಗ್ರಾಹಕರ ರಕ್ಷಣೆಗೆಂದೇ ಕೇಂದ್ರ ಸರ್ಕಾರ ನಿಯಮ ಮಾಡಿದೆ, ಅದನ್ನು ಇವರು ಗಾಳಿಗೆ ತೂರ್ತಾ ಇರ್ತಾರೆ. ಮೈಕ್ರೋ ಫಿನಾನ್ಸ್ ಒಟ್ಟಾರೆಯಾಗಿ ಬಡ್ಡಿ ಪಡೆಯಂಗಿಲ್ಲ, ಆದರೆ ನಿಮ್ಮ ಬಳಿ ಅವರು 25ಕ್ಕೂ ಹೆಚ್ಚು % ಬಡ್ಡಿ ಪಡೀತಾ ಇದ್ದಾರೆ. 25%ಗಿಂತ ಜಾಸ್ತಿ. ಫೈನಾನ್ಸ್ ಕಂಪನಿ ಗ್ರಾಹಕರಿಗೆ ಮೊದಲೇ ಮಾಹಿತಿ ಕೊಡಬೇಕು, ಅದು ಕೊಡ್ತಾ ಇಲ್ಲ. ಬಡ್ಡಿ ದರ, ದಂಡದ ಮೊತ್ತದ